ಗೈಸ್ ವಾಟ್ಸಪ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಚೆನ್ನಾಗಿರಿ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 7 months ಆದಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಂಡಿರ್ಬೋದು ಅಂದರೆ ನನ್ನ ಸಬ್ಸ್ಕ್ರೈಬರ್ಸಿಗೆ ಗೊತ್ತಾಗುತ್ತೆ 7 months ಹಾಕಿರೋ ವೀಡಿಯೋನ ಏನಾದರೂ ನೀವು ಮತ್ತೆ ಒಂದ್ಸಲ ನೋಡಿದ್ರೆ ಆ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಅಂತ. ಅದು ಆಗಲಿಲ್ಲ, 7 months ಬೇಕಾಯ್ತು ಈ ಒಂದು ವೀಡಿಯೋ ಮಾಡೋದಕ್ಕೆ. ಸೊ ಐ ಆಮ್ ರಿಯಲಿ ಸಾರಿ ಗೈಸ್. ಯಾಕಂದರೆ ಕೆಲಸ ಎಲ್ಲ ಏನೇನೋ ಇತ್ತು. ಸೊ ಈಗ ಅದು ಸ್ವಲ್ಪ ಅದೂ ಸೈಡಿಗೆ ಇಟ್ಕೊಂಡು ಇನ್ನು ಯೂಟ್ಯೂಬ್ ಮೇಲೆ ಕೂಡ ಫೋಕಸ್ ಮಾಡಬೇಕಂತ ಫಿಕ್ಸ್ ಆಗಿದ್ದೀನಿ. ಸೊ ಈಗ ನನಗೆ ನಾನೇ ಒಂದು ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ಅದು ನಾನು ಎಷ್ಟು ಅಚೀವ್ ಮಾಡ್ತೀನಿ, ಎಷ್ಟು ಅಚೀವ್ ಮಾಡಲ್ಲ ಅದು ನನಗೆ ಗೊತ್ತಿಲ್ಲ. ಬಟ್ ಐ ಆಮ್ ಪ್ರೆಟಿ ಕಾನ್ಫಿಡೆಂಟ್ ಅಬೌಟ್ ಇಟ್. ನಾನು ಮಾಡ್ತೀನಿ ಅಂತಂತೇಳಿ ಒಂದು ಕಾನ್ಫಿಡೆನ್ಸ್ ಲೈಟಾಗಿ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಸೊ ಆ ಕಾನ್ಫಿಡೆನ್ಸ್ನ ಉಳಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ನಾನು. ಅದೇನಪ್ಪ ಅಂತಂದರೆ 30 days 30 ವೀಡಿಯೋಸ್, ಅಂದರೆ 1 monthಲ್ಲಿ ಒಂದು ದಿನನೂ ಸ್ಕಿಪ್ ಮಾಡಿದೆ ಕಂಟಿನ್ಯೂಸ್ ಆಗಿ 1 monthಲ್ಲಿ ಡೈಲಿ ವೀಡಿಯೋಸ್ ಬರುತ್ತೆ. ಇದು ಗೊತ್ತಿಲ್ಲ ನನಗೆ ಎಷ್ಟು ಅಚೀವ್ ಮಾಡ್ತೀನಿ ಇಲ್ಲ ಅಂತ. ಬಿಕಾಸ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಮೇ ಬಿ ಒಂದು 2 years ಆಗಿರ್ಬೋದು. 2 years ಆಗಿದೆ. ಸೊ ಇಲ್ಲಿವರೆಗೂ ನಾನು ವೀಡಿಯೋಸ್ ನೋಡ್ಕೊತಾ ಹೋಗಿನಿ ಅಂತಂತಂದರೆ ನಿಯರ್ಲಿ ಒಂದು 24-25 ವೀಡಿಯೋಸ್ ಆಗಿದೆ ಅಷ್ಟೇ ನಾನು ಅಪ್ಲೋಡ್ ಮಾಡಿ. ಈಗ ಏನಾದರೂ ನಾನು ಈ ಚಾಲೆಂಜ್ ಏನಾದರೂ ನಾನು ಎಕ್ಸೆಪ್ಟ್ ಮಾಡಿಕೊಂಡ್ರೆ ಸೊ 30 ವೀಡಿಯೋಸ್ 1 monthಲ್ಲಿ 30 ವೀಡಿಯೋಸ್, ಆಲ್ಮೋಸ್ಟ್ 30-31 ವೀಡಿಯೋಸ್ ಆಗುತ್ತೆ. ಇದು ನನಗೆ ನಾನೇ ಚಾಲೆಂಜ್ ತೊಗೊಂಡ್ಬಿಟ್ಟಿದ್ದೀನಿ. ಸೊ ಇದು ನನ್ನ ಫಸ್ಟ್ ವೀಡಿಯೋ ಆಗಿರುತ್ತೆ ಆ ಒಂದು 30 daysಲ್ಲಿ. ಈ ಒಂದು ವೀಡಿಯೋ December 1st ಅಪ್ಲೋಡ್ ಆಗುತ್ತೆ. ಸೊ ಗೊತ್ತಿಲ್ಲ, ನಾನು ತುಂಬ ನರ್ವಸ್ ಆಗಿದ್ದೀನಿ. ಇದನ್ನು ಹೆಂಗೆ ನನ್ನ ಮೈಂಡಲ್ಲಿ ಬಂದ್ಬಿಡ್ತು ಅಂದರೆ ನಾನು ಈ ಒಂದು ಚಾಲೆಂಜ್ ನಾನು ಎಕ್ಸೆಪ್ಟ್ ಮಾಡಲೇಬೇಕು ಅಂತ. ಸೊ ಹಾಗಾಗಿ ನಾನು ಈ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ. ಯಾಕಂದರೆ ಪ್ರತಿ ಸಲನೂ ಆ್ಯಕ್ಚುಲಿ ನಮ್ಮ ಮನೇಲಿ ಕೂಡ ಹೇಳ್ತಿದ್ರು ಯಾಕೆ ವೀಡಿಯೋಸ್ ಮಾಡ್ತಿದ್ದೆ, ಯಾಕೆ ನಿಲ್ಲಿಸ್ಬಿಟ್ಟೆ ಅಂತ. ತುಂಬ ಜನನೂ ಕೇಳೋರು ನನಗೆ ಮೆಸೇಜಲ್ಲಿ, ಯಾಕೆ ವೀಡಿಯೋಸ್ ಮಾಡ್ತಾ ಇಲ್ಲ, ಮಾಡು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಾಡ್ತೀಯಾ ಅಂತೇಳಿ. ಬಟ್ ಅದು ಯಾಕೋ ಸ್ಟಾರ್ಟ್ ಆಗಿ ಮತ್ತೆ ಎಂಡ್ ಆಗ್ತಿತ್ತು, ಮತ್ತೆ ಸ್ಟಾರ್ಟ್ ಆಗಿ ಮತ್ತೆ ಎಂಡ್ ಆಗ್ತಿತ್ತು. ಸೊ ಅದು ನಾನು ಒಂದು ಸ್ವಲ್ಪ ಕನ್ಫ್ಯೂಷನಲ್ಲಿದ್ದೆ, ಏನು ಮಾಡೋದು ಏನಿಲ್ಲ ಅಂತಂತೇಳಿ. ಯಾಕಂದರೆ ನಿಮಗೆ ನೋಡೋರಿಗೆ, ನಿಮಗೆ ಆಡಿಯನ್ಸಿಗೆ ನಿಮಗೆ ಬೋರ್ ಆಗಬಾರ್ದಲ್ವಾ. ಸೊ ಹಾಗಾಗಿ ನಾನು ಕಂಟೆಂಟ್ ವಿಷಯದಲ್ಲಿ ಏನೋ ಮಾಡ್ತಿದ್ದೀನಿ, ಏನೋ ಮಿಸ್ ಹೊಡಿತಿದೆ ಅಂತಂತೇಳಿ ನಾನು ಅದಕ್ಕೆ ಸ್ಟಾಪ್ ಮಾಡೇಬಿಟ್ಟೆ. ಸೊ ಈ ಸಲ ಬೇಡ, ಸ್ಟಾಪ್ ಮಾಡೋದು ಬೇಡ, ಅದು ನೋಡೋಣ ಹೆಂಗಾಗುತ್ತೋ ಹಂಗೆ ಹೋಗೋಣ ಅಂತಂತೇಳಿ. ಬಿಕಾಸ್ ನನಗೆ ಬೇರೆ ಒಂದು ಫೀಲ್ಡಲ್ಲಿ ಇಂಟ್ರೆಸ್ಟೇ ಇಲ್ಲ ಗೈಸ್. ಸೊ ನಾನು ಈ ಒಂದು ವೀಡಿಯೋಸ್ ಮಾಡೋದು ಅದೇ ಒಂದು ಹುಚ್ಚು ನನಗೆ. ಸೊ ಇದು ಯೂಟ್ಯೂಬ್ ಅನ್ನೋದು ನನಗೊಂದು ಪ್ಯಾಷನ್ ಇದ್ದಂಗೆ. ಸೊ ಹಾಗಾಗಿ ನಾನು ಬೇರೆದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡೋಕ್ಕೂ ಆಗಲ್ಲ. ಅಕಸ್ಮಾತ್ ನಾನು ಫೋಕಸ್ ಮಾಡಿದ್ರು ನಾನಲ್ಲಿ ನನ್ನ 100% ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಇದರಲ್ಲೇ ಸ್ವಲ್ಪ ಇಂಟ್ರೆಸ್ಟ್ ಇದೆ. ಸೊ ಹಂಗಾಗಿ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಒಂದು 30 days ಆದರೂ ನೋಡೋಣ ಕನ್ಸಿಸ್ಟೆಂಟಾಗಿ ವೀಡಿಯೋ ಹಾಕಿ. ಅವಾಗ ನನಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ ಹಾಕಬೇಕು ಅಂತಂತೇಳಿ. ಸೊ ಹಾಗಾಗಿ ಈ ಒಂದು ಚಾಲೆಂಜ್ನ ನಾನು ತೊಗೋತಾ ಇದ್ದೀನಿ. ಸೊ ಈ ಒಂದು ಚಾಲೆಂಜ್ನ ನಾನು ಎಕ್ಸೆಪ್ಟ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಆ ಒಂದು 30 daysಲ್ಲಿ ಇದೊಂದು ಫಸ್ಟ್ ವಿಡಿಯೋ. ಸೊ ಐ ಆಮ್ ಸಾರಿ ಯಾರ್ಯಾರೆಲ್ಲ ನನಗೆ ಅಂದರೆ ಪದೇ ಯಾವುದೇ ವೀಡಿಯೋದಲ್ಲಾಗಿರ್ಬೋದು ಇನ್ಮೇಲಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತೀನಿ ಅಂತಂತೇಳಿ ನಿಮಗೆಲ್ಲ ಡಿಸಪಾಯಿಂಟ್ ಮಾಡಿದ್ದೀನಿ ನಾನು. ಐ ಆಮ್ ಸಾರಿ. ಆ್ಯಂಡ್ ನಂಗೆ ಗೊತ್ತು ಈ ವಿಡಿಯೋ ಅಷ್ಟೊಂದು ರೀಚ್ ಆಗಲ್ಲ, ಬಿಕಾಸ್ ಒಂದು 7 months ಆದಮೇಲೆ ಆಗ್ತಾ ಇರೋದು. ಯಾಕಂದರೆ ಆಲ್ಗೋರಿದಮ್ ಅಷ್ಟೊಂದು ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ಇನ್ಮೇಲೆ ಮತ್ತೆ ಸ್ಟಾರ್ಟ್ ಮಾಡೋಣ. ನಾನು ಹೆಂಗಿದ್ರು 0ಇಂದನೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ನ. ಸೊ ಮತ್ತೆ 0ಇಂದನೇ ಸ್ಟಾರ್ಟ್ ಮಾಡೋಣ. ನನ್ನ ವ್ಯೂಸ್ ಬಗ್ಗೆ ಮ್ಯಾಟ್ರೇ ಆಗಲ್ಲ ನನಗೆ. ಇವ್ರು ಏನು ಅನ್ಕೊಂತಾರೆ ಅದ್ರ ಬಗ್ಗೆನೂ ಮ್ಯಾಟ್ರ್ ಆಗಲ್ಲ. ಜಸ್ಟ್ ನಾನು ಫೋಕಸ್ ಆಗಿದ್ದೀನಿ. ಈ ಸಲ ಮಾಡ್ತೀನಿ ಗೈಸ್, ಈ ಸಲ ಮಾಡೋಣ. ಸೊ ನೀವೆಲ್ಲ ನಿಮ್ಮ ಸಪೋರ್ಟ್ ಬೇಕು ನನಗೆ. ಏನಿಲ್ಲ, ನಾರ್ಮಲಾಗಿ ಅಂದರೆ ನಾನು ಏನು ಡೈಲಿ ವ್ಲಾಗ್ಸ್ ಆಗಿರ್ಬೋದು, ಫಿಟ್ನೆಸ್ ರಿಲೇಟೆಡ್ ವೀಡಿಯೋಸ್ ಆಗಿರ್ಬೋದು, ಸೊ ಚಾಲೆಂಜಸ್ ವೀಡಿಯೋಸ್ ಆಗಿರ್ಬೋದು, ಎಕ್ಸ್ಪ್ಲೋರಿಂಗ್ ಆಗಿರ್ಬೋದು, ಅಂದರೆ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಎಲ್ಲ ಕೈಂಡ್ ಆಫ್ ವೀಡಿಯೋಸ್ ಬರುತ್ತೆ ನನ್ನೊಂದು ಪರ್ಟಿಕ್ಯುಲರ್ ಚಾನಲಲ್ಲಿ. ಸೊ ನಾನು ಅದಕ್ಕೆ ಒಂದು ಸೀಮಿತ ಇಡಲ್ಲ. ಅಂದರೆ ಪರ್ಟಿಕ್ಯುಲರ್ ಅದೇ ಒಂದು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಜಿಮ್ಮಿಂದೇ ಮಾಡೋಕ್ಕಾಗಲ್ಲ ನಾನು. ಸೊ ಲೈಫಿಂದ ಅದು ಅಷ್ಟೇ ಮಾಡೋಕ್ಕೂ ಆಗಲ್ಲ, ಅಂದರೆ ಫುಲ್ಲು ಡೈಲಿ ವ್ಲಾಗ್ ಥರ. ಸೊ ಎಲ್ಲದೂ ಮಿಕ್ಸ್ ಆಗಿ ಬರುತ್ತೆ ಈ ಒಂದು ಚಾನಲಲ್ಲಿ. ಸೊ ಸ್ಟೇ ಟ್ಯೂನ್, ಪ್ಲೀಸ್ ಕನೆಕ್ಟ್ ಆಗಿರಿ. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ ಬರುತ್ತೆ. ರೆಗ್ಯುಲರಾಗಿ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ಸಲ ಮಾಡೇ ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕೇ ಬೇಕು ಈ ಸಲ. ನಂಗೆ ಗೊತ್ತು ನೀವು ಸಪೋರ್ಟ್ ಮಾಡ್ತೀರಾ ಅಂತಂತೇಳಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು 150 ಎಷ್ಟು ನಾನು ನೋಡಿಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್ ಆದರೆ ನಾವು 1K ರೀಚ್ ಆಗ್ತೀವಿ. ಸೊ ಆದಷ್ಟು ಬೇಗ ಡಿಸೆಂಬರಲ್ಲೇ ರೀಚ್ ಆಗೋಕ್ಕೆ ಟ್ರೈ ಮಾಡೋಣ. ಸೊ ನ್ಯೂ ಇಯರ್ ಅನ್ನೋಷ್ಟರಲ್ಲಿ ಒಂದು ಹೊಸ ಮೈಲ್ ಸ್ಟೋನ್ ಕ್ರಿಯೇಟ್ ಮಾಡೋಣಂತೆ. ಸೊ
ಪ್ಲೀಸ್ ನನ್ನ ಜೊತೆ ಕನೆಕ್ಟ್ ಆಗಿರಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್. ನಂಗೆ ಗೊತ್ತು ನೀವು ತುಂಬ ಜನ ಸಪೋರ್ಟ್ ಮಾಡ್ತೀರಾ ಸ್ವಲ್ಪ ಜನ ಇದರಲ್ಲಿ ಅಂತ. ಆ ಒಂದು ನಂಬಿಕೆನ ನಾನು ಉಳಿಸ್ಕೋತೀನಿ. ಸೊ ಸ್ಟಾರ್ಟ್ ಮಾಡೋಣ.